ಚಿನ್ನ ಬೆಳ್ಳಿ ಗ್ರಾಹಕರೇ, ನಿಮಗೆ ದೊಡ್ಡ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಹೌದು, ಬಂಗಾರ ಮತ್ತು ಬೆಳ್ಳಿ ಬೆಲೆಯಲ್ಲಿ ಭಾರಿ ಒಂದು ಬದಲಾವಣೆ ಒಂದು ಕಡೆ ಆಗ್ತಾ ಇದ್ರೆ, ಮನೆಯಲ್ಲಿ ಬಂಗಾರ ಮತ್ತು ಬೆಳ್ಳಿ ಇಟ್ಟವ್ರಿಗಂತೂ ಬಂಪರ್ ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ವೀಕ್ಷಕರೇ, ಒಂದು ಕಡೆಗೆ ಬಂಗಾರ ಮತ್ತು ಬೆಳ್ಳಿ ದರದಲ್ಲಿ ಏನಾಗ್ತಿದೆ, ತಜ್ಞರು ಕೂಡ ಕನ್ಫ್ಯೂಷನ್ ಆಗ್ಬಿಟ್ಟಿದ್ದಾರೆ. ನೋಡಿ ವೀಕ್ಷಕರೇ, ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಕಾರಣ ಬಂಗಾರ ಬೆಳ್ಳಿಯಲ್ಲಿ ಭಾರಿ ಒಂದು ಏರುಪೇರಾಗ್ತಾ ಇದೆ. ಹಾವು ಏಣಿ ಆಟ ಶುರುವಾಗಿತ್ತಲ್ಲ, ಅದು ಈಗ ಕೊನೆ ಆಗ್ತಿದೆ ಅಂತಾನೆ ಹೇಳ್ಬಹುದು. ಮತ್ತೆ ತುಂಬಾ ಜನ ಕೆಲವರು ಬಂಗಾರ ಮತ್ತು ಬೆಳ್ಳಿ ಖರೀದಿ ಮಾಡಬೇಕಾ ಬೇಡ ಎಂಬುವ ವಿಚಾರ ಕೂಡ ಮಾಡ್ತಿದ್ದಾರೆ. ತಜ್ಞರು ಕೂಡ ತಂಡ ಹೊಡೆದಿದ್ದಾರೆ. ಅದಕ್ಕಂತಾನು ಕೂಡ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಇಂಪಾರ್ಟೆಂಟ್ ಆಗಿ ಹೇಳ್ಬೇಕಂದ್ರೆ, ಮನೆಯಲ್ಲಿ ಚಿನ್ನ ಮತ್ತು ಬೆಳ್ಳಿ ಇಟ್ಟವ್ರಿಗಂತೂ ದೊಡ್ಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಹೊಸದಾಗಿ ಖರೀದಿ ಮಾಡೋರು ಈಗ ಖರೀದಿ ಮಾಡಬೇಕಾ ಬೇಡವಾ, ಈ ಪ್ರಶ್ನೆಗೂ ಕೂಡ ನಿಮಗೆ ಉತ್ತರ ಸಿಗುತ್ತೆ. ಇನ್ನು ಮೂರನೇದಾಗಿ, ಬಂಗಾರ ಖರೀದಿ ಮಾಡುವಾಗ ಯಾವ ತಪ್ಪು ನೀವು ಮಾಡಬಾರ್ದು. ನೀವು ಸಾವಿರಾರು ರೂಪಾಯಿ ಹಣ ಉಳಿಸಬೇಕಂದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ವೀಕ್ಷಕರೇ. ಬಂಗಾರ ಖರೀದಿ ಮಾಡುವಾಗ ಯಾವ ತಪ್ಪು ಮಾಡಬಾರ್ದು ನೋಡೋಣ. ವಿಡಿಯೋಗೆ ನೀವು ಇನ್ನೂ ಕೂಡ ಲೈಕ್ ಮಾಡಿಲ್ಲ ಅಂದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡೋದ್ರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡಿ. ಹಾಗೂ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಪ್ರಕಾರ ಒಂದು ನಮಗೆ ಕಮೆಂಟ್ ಅಲ್ಲಿ ಅನಿಸಿಕೆ ತಿಳಿಸಿ. ನಿಮ್ಮ ಪ್ರಕಾರ ಬಂಗಾರದ ಸರಿಯಾದ ಬೆಲೆ ಎಷ್ಟಾಗಬೇಕು? ಬಡ ಜನರು ಕೂಡ ಸುಲಭವಾಗಿ ಬಂಗಾರ ಖರೀದಿ ಮಾಡಿರಬೇಕು. ನಿಮ್ಮ ಉತ್ತರ ದಯವಿಟ್ಟು ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ನೀವು ಕೊಡಬಹುದು ವೀಕ್ಷಕರೇ. ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ, ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನೋಡಿ, ಬೆಳ್ಳಿ ಮತ್ತು ಬಂಗಾರದಲ್ಲಿ ಹಣ ಯಾರೆಲ್ಲ ಹೂಡಿಕೆ ಮಾಡಿರ್ತಾರಲ್ಲ, ಅವರಿಗೆ ದೊಡ್ಡ ಒಂದು ಸಿಹಿ ಸುದ್ದಿ. ತುಂಬಾ ಜನ ಬ್ಯಾಂಕ್ ಅಲ್ಲಿ ಹಣ ಇಟ್ಟಿರ್ತಾರೆ, ಮತ್ತೆ ಮನೆಯಲ್ಲಿ ಬಂಗಾರ ಕೂಡ ಇಟ್ಟಿರ್ತಾರೆ. ಸೊ ಬ್ಯಾಂಕ್ ಅಲ್ಲಿ ಹಣ ಇಟ್ಟರೆ ಅದು ಬಡ್ಡಿ ಕೊಡುತ್ತೆ, ಆದ್ರೆ ಬಂಗಾರ ಬೆಳ್ಳಿ ಏನ್ ಕೊಡುತ್ತೆ, ಅದು ಲಾಭದ ಮೂಲಕ ಬಡ್ಡಿ ಕೊಡುತ್ತೆ ಅಂತಾನೆ ಹೇಳ್ಬಹುದು. ನೋಡಿ, ಅದಕ್ಕೆ ಸಾಕ್ಷಿ ಏನಪ್ಪಾ ಅಂದ್ರೆ, ಈ ಒಂದು ಚಾರ್ಟ್ ನೋಡಿ, MCX ಕೇವಲ 5 ದಿನದಲ್ಲಿ ಬರೋಬ್ಬರಿ ಬೆಳ್ಳಿ ಬೆಲೆ 2,15,000 ರೂಪಾಯಿಂದ 2,30,000 ರೂಪಾಯಿ ದಾಟಿದೆ. ಅಂದ್ರೆ 15,000 ರೂಪಾಯಿ ಏರಿಕೆ ಆಗಿದೆ ಅಂತಾನೆ ಹೇಳ್ಬಹುದು. ಯಾರೆಲ್ಲ 2,10,000 ರೂಪಾಯಿ ಹೂಡಿಕೆ ಮಾಡಿದ್ರಲ್ಲ 2-3 ದಿನ ಹಿಂದೆ, ಅವರಿಗೆ ಬರೋಬ್ಬರಿ 3-4 ದಿನದಲ್ಲಿ 15,000 ರಿಂದ 20,000 ರೂಪಾಯಿ ಲಾಭ ಸಿಕ್ಕಿದೆ ಬೆಳ್ಳಿಯಲ್ಲಿ ಅಂತಾನೆ ಹೇಳ್ಬಹುದು. ಮತ್ತೆ ಬೆಳ್ಳಿ ಬೆಲೆ ಇಳಿಕೆ ಆಗ್ತಿತ್ತು, ಆದ್ರೆ ಈಗ ದಿಢೀರ್ ಅಂತ ಏರಿಕೆ ಆಗೋದಕ್ಕೆ ಪ್ರಾರಂಭವಾಗಿದೆ. ನೀವೇನಾದ್ರೂ ಬೆಳ್ಳಿ ಮನೆಯಲ್ಲಿ ಮೊದಲೇ ಖರೀದಿ ಮಾಡಿಟ್ಟಿದ್ರೆ ಈಗ ಮಾರಾಟ ಮಾಡಬೇಕಾ ಬೇಡವಾ? ಯಾಕಂದ್ರೆ ತುಂಬಾ ಜನ ಏನ್ ಮಾಡ್ಬಿಡ್ತಾರೆ, ಬೆಳ್ಳಿ ಮತ್ತು ಬಂಗಾರದ ಬೆಲೆ ಏರಿಕೆ ಆದ್ರೆ ಅದನ್ನ ಮಾರಾಟ ಮಾಡ್ಬಿಡ್ತಾರೆ. ಆದ್ರೆ ಮಾರಾಟ ಮಾಡಬೇಕಾ ಬೇಡವಾ ಅದನ್ನು ಕೂಡ ನಾವು ನಿಮಗೆ ಹೇಳ್ತೇವೆ. ಬಂಗಾರ ಖರೀದಿ ಮಾಡುವಾಗ ಯಾವ ತಪ್ಪು ಮಾಡಬಾರದು ಅದನ್ನು ಕೂಡ ವಿಡಿಯೋದಲ್ಲಿ ಹೇಳ್ತೇವೆ. ಸೊ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ಕೊನೆ ತನಕ ನೋಡಿ. ಬಂಗಾರದ ಚಾರ್ಟ್ ನೋಡಿದ್ರಂದ್ರೆ ನೀವು ಕೂಡ ಅಚ್ಚರಿ ಆಗೋದು ಗ್ಯಾರಂಟಿ ವೀಕ್ಷಕರೇ. ಯಾಕಂದ್ರೆ ಐತಿಹಾಸಿಕ ದೊಡ್ಡ ಒಂದು ಸಾರ್ವಕಾಲಿಕ ಗರಿಷ್ಠ ಮಟ್ಟಕ್ಕೆ ಬಂಗಾರ ಮತ್ತು ಬೆಳ್ಳಿ ಬೆಲೆ ಹೋಗ್ತಾ ಇದೆ. ಮತ್ತೆ ಮುಂದಿನ ಬರೋ ದಿನ ಇಳಿಕೆ ಆಗುತ್ತೋ ಏರಿಕೆ ಆಗುತ್ತೋ ಅದನ್ನು ಕೂಡ ನೋಡೋಣ. ನೋಡಿ, ಬೆಲೆಗಳು ಯಾವಾಗ ಏರಿಕೆ ಆಗಿದೆ ಅಲ್ಲಿಂದ ದೊಡ್ಡ ಮಟ್ಟದಲ್ಲಿ ಇಳಿಕೆ ಕೂಡ ಆಗಿರುವಂತದ್ದು. ಸೊ ವೀಕ್ಷಕರೇ, ಸದ್ಯಕ್ಕೆ ಇದು ಏರಿಕೆ ಇದೆ ನೋಡಿ, ಇದು ಒಂದು ತಾತ್ಕಾಲಿಕ ಏರಿಕೆ ಅಂತ ತಜ್ಞರು ಕರೆದಿದ್ದಾರೆ. ಅಂದ್ರೆ ಇದು ಮಾರ್ಕೆಟ್ ಮನಿಪ್ಯುಲೇಷನ್ ಅಂತಾನೂ ಕೂಡ ತಜ್ಞರು ಕರೀತಿದ್ದಾರೆ. ಕೆಲವೊಮ್ಮೆ ಹೂಡಿಕೆದಾರರು ಇಲ್ಲಿ ಟ್ರ್ಯಾಪ್ ಆಗ್ತಾರೆ. ಯಾರೆಲ್ಲ ಈಗ 2,30,000 ಬೆಲೆ ಆಗಿದೆ, ಸೊ ಇನ್ನು 2.5 ಲಕ್ಷ ಆಗ್ಬಿಡುತ್ತೆ, 3 ಲಕ್ಷ ಆಗ್ಬಿಡುತ್ತೆ ಅಂತ ಖರೀದಿ ಮಾಡಿಬಿಡ್ತಾರೆ. ನಂತರ ಬೆಲೆ ಮತ್ತೆ ಇಳಿಕೆ ಆಗ್ಬಿಡುತ್ತೆ. ಅವಾಗ ಅವರು ಟ್ರ್ಯಾಪ್ ಆಗ್ತಾರೆ. ಅಂದ್ರೆ ಒಂದು ಇಲ್ಲಿಯ ಒಂದು ಬಲಿಯಲ್ಲಿ ಬಿದ್ದಂತೆ ಅಂತ ಕರೀತಾರೆ. ಇದಕ್ಕೆ ಒಂದು ಟ್ರ್ಯಾಪ್ ಅಂತಾನು ಕೂಡ ಕರಿಬಹುದು. ಹೂಡಿಕೆದಾರರು ಜಾಸ್ತಿ ಹಣ ಕೊಟ್ಟು ಹೂಡಿಕೆ ಮಾಡಿದಾಗ ಬೆಲೆಗಳು ಕಡಿಮೆ ಆದ್ರೆ ದೊಡ್ಡ ನಷ್ಟವಾಗ್ಬಿಡುತ್ತೆ. ಇದಕ್ಕೆ ಟ್ರ್ಯಾಪ್ ಅಂತ ಕರೀತಾರೆ. ಈಗ ಬೆಳ್ಳಿ ಬೆಲೆ ಮಾರ್ಕೆಟ್ ಅಲ್ಲಿ 2,45,000 ರೂಪಾಯಿ ಹತ್ರ ಬಂದಿದೆ. ಇದು ಹೋದ ವಾರ 2,25,000 ರೂಪಾಯಿ ತನಕ ಬಂದಿತ್ತು. ಆದ್ರೆ ಈಗ 2,45,000 ರೂಪಾಯಿ ತನಕ ಬಂದಿದೆ ವೀಕ್ಷಕರೇ. ಆದ್ರೆ ಮೇ ತಿಂಗಳಲ್ಲಿ ಇದ್ರದ್ದು ಬೆಲೆ 3 ಲಕ್ಷ ರೂಪಾಯಿ ಗಡಿ ದಾಟಿತ್ತು. ಆದ್ರೆ ಈಗ 3 ತಿಂಗಳಲ್ಲಿ ನಾವು ಕಂಪೇರ್ ಮಾಡಿದ್ರೆ ಇನ್ನು ಬೆಲೆ 70,000 ರೂಪಾಯಿ ಇಳಿಕೆಯಲ್ಲಿದೆ ಅಂತಾನು ಕೂಡ ಇಲ್ಲಿ ನಾವು ಲೆಕ್ಕಾಚಾರ ಮಾಡಬಹುದು ವೀಕ್ಷಕರೇ. ಆದ್ರೆ ಏನಾಗುತ್ತೆ, ಕೆಲವೊಮ್ಮೆ ಬೆಲೆಗಳು ಏರಿಕೆ ಆದಾಗ ಮತ್ತೆ ಇಳಿಕೆ ಕೂಡ ಆಗುತ್ತೆ. ಏನಾಗ್ಬಿಡುತ್ತೆ, ಬೆಲೆಗಳು ಏರಿಕೆ ಆಗ್ತಿದ್ದಂತೆ ಹೂಡಿಕೆದಾರರು ಮಾರಾಟ ಮಾಡಲು ಪ್ಲಾನ್ ಮಾಡ್ತಾರೆ. ಅಂದ್ರೆ ತಮ್ಮ ಹೂಡಿಕೆ ಏನಿರುತ್ತೆ, ಮನೆಯಲ್ಲಿ ಏನೋ ಅವರು ಬಂಗಾರ ಬೆಳ್ಳಿ ಇಟ್ಟಿರ್ತಾರಲ್ಲ ಅದನ್ನು ಕೂಡ ಮಾರಾಟ ಮಾಡ್ತಾರೆ. ಕೆಲವೊಬ್ರು ಆನ್ಲೈನ್ ನಲ್ಲಿ ಬಂಗಾರ ಬೆಳ್ಳಿಯನ್ನ ETF ಗಳನ್ನ ಖರೀದಿ ಮಾಡಿರ್ತಾರೆ. ಸಾವಿರಾರು ಕೋಟಿ ಹಣದಲ್ಲಿ ಬಂಗಾರ ಬೆಳ್ಳಿಯಲ್ಲಿ ಹಣ ಹೂಡಿಕೆ ಆಗುತ್ತೆ. ಸೊ ಯಾವಾಗ ಅವರು ಲಾಭ ಬುಕ್ ಮಾಡ್ತಾರೆ, ಅವಾಗ ಬಂಗಾರ ಬೆಳ್ಳಿ ಬೆಲೆ ದಿಢೀರ್ ಅಂತ ಇಳಿಕೆ ಆಗುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಸೊ ಈ ಪ್ರಕಾರ ಬಂಗಾರದಲ್ಲೂ ಕೂಡ ನಡೀತಾ ಇದೆ. ನಾವು ನಿಮಗೆ ಬಂಗಾರದ ಚಾರ್ಟ್ ಕೂಡ ತೋರಿಸ್ತೇವೆ. ಜೊತೆಗೆ ಬಂಗಾರ ಈಗ ತಗೋಬೇಕಾ ಬೇಡವಾ, ಮನೆಯಲ್ಲಿ ಬಂಗಾರ ಇಟ್ಟಿದ್ರೆ ಕೆಲವರು ಮಾರಾಟ ಕೂಡ ಮಾಡ್ತಿದ್ದಾರೆ. ಎದಕ್ಕೆ ಮಾರಾಟ ಮಾಡ್ತಿದ್ದಾರೆ, ಮತ್ತೆ ಬಂಗಾರದಲ್ಲಿ ಯಾವ ತರ ನೀವು ಲಾಭ ಮಾಡಬಹುದು ಅದನ್ನು ಕೂಡ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ಚಾರ್ಟ್ ನೋಡಿ. 3 ತಿಂಗಳ ಹಿಂದೆ 1,60,000 ಇದ್ದ ಬಂಗಾರ ಈಗ 1,51,000 ರೂಪಾಯಿಗೆ ಬಂದಿದೆ. ಅಂದ್ರೆ 3 ತಿಂಗಳಲ್ಲಿ 10,000 ರೂಪಾಯಿ ಇಳಿಕೆಯಲ್ಲಿದೆ. ಆದ್ರೆ ನಾವು ಲೆಕ್ಕ ಮಾಡಿದ್ರೆ 5 ದಿನದಲ್ಲಿ 8,000 ರೂಪಾಯಿ ಅಷ್ಟು ಬೆಲೆ ಏರಿಕೆ ಆಗಿರುವಂತದ್ದು. ಅಂದ್ರೆ 1,42,000 ರೂಪಾಯಿ ತನಕ ಬಂಗಾರದ ಬೆಲೆ ಬಂದಿತ್ತು. ನಾವು ಕೂಡ ನಿಮಗೆ ಹೇಳಿದ್ವಿ ಬಂಗಾರದ ಬೆಲೆ ಇಳಿಕೆ ಆಗಿದೆ, ಹೂಡಿಕೆ ಮಾಡೋರಿದ್ರೆ ಸ್ವಲ್ಪ ಹಣ ಹೂಡಿಕೆ ಮಾಡಬಹುದು ಅಂತ. ಯಾಕಂದ್ರೆ ಅವಾಗ ಯಾರೆಲ್ಲ ಹೂಡಿಕೆ ಮಾಡಿರ್ತಾರಲ್ಲ ಅವರಿಗೆ ಇವತ್ತು 10,000 ರೂಪಾಯಿ ಲಾಭ 10 ಗ್ರಾಮ್ಗೆ. ಅಂದ್ರೆ 1 ಗ್ರಾಮ್ಗೆ 1,000 ರೂಪಾಯಿ ಲಾಭ ಅವರಿಗೆ ಓಡ್ತಾ ಇದೆ ಅಂತಾನೆ ಹೇಳ್ಬಹುದು. ಆದ್ರೆ
ನೀವು ನೋಡಬಹುದು ಮಾರ್ಕೆಟ್ ಯಾವ ತರ ಮೇಲ್ ಹೋಗಿದೆ ಅಂತ. ಈಗ 1,50,000 ಗಡಿ ದಾಟಿದೆ. ಇದು ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಇತ್ತು, ಅದು ಕೂಡ ಪಾರ್ ಆಗಿದೆ. 1,40,000 ರೂಪಾಯಿಂದ ಬಂಗಾರದ ಬೆಲೆ ಮೇಲ್ ಹೋಗಿ ಅಂದ್ರೆ 1,60,000 ರೂಪಾಯಿ ತನಕ ಹೋಗಿ ದೊಡ್ಡ ಮಟ್ಟದಲ್ಲಿ ಕುಸಿತವಾಗಿ ಎರಡನೇ ಬಾರಿ ಮತ್ತೆ ಬೆಲೆ ಏರಿಕೆಯಾಗಿ ಮತ್ತೆ ಇಳಿಕೆಯಾಗಿ ಈಗ ಮತ್ತೆ ಬೆಲೆ ಏರಿಕೆ ಆಗಿರುವಂತದ್ದು. ಅಂದ್ರೆ ಒಂದು ಹಾವು ಏಣಿ ಆಟದ ತರ ಬಂಗಾರ ಒಂದು ಸಪೋರ್ಟ್ ತಗೊಂಡು ಮೇಲ್ ಹೋಗಿದೆ. ಹಾಗಾದ್ರೆ ಈ ಒಂದು ಸಪೋರ್ಟ್ ಅಲ್ಲಿಗೆ ವರ್ಕ್ ಆಗುತ್ತಾ ನೋಡಿ. ಕೆಲವೊಮ್ಮೆ ಬೆಲೆಗಳು ಮೇಲ್ ಹೋದಾಗ ಅವುಗಳು ಅಲ್ಲಿ ಸಸ್ಟೇನ್ ಆಗಬೇಕು. ಸಸ್ಟೇನ್ ಅಂದ್ರೆ ಏನು, ಅಲ್ಲಿಗೆ ಮತ್ತೆ ಬೈಯಿಂಗ್ ಪವರ್ ಬರಬೇಕು. ಅಂದ್ರೆ ಹೂಡಿಕೆ ಮಾಡೋರ ಸಂಖ್ಯೆ ಅಲ್ಲಿ ಜಾಸ್ತಿ ಆದ್ರೆ ಮತ್ತೆ ಬೆಲೆ ಮೇಲ್ ಹೋಗುತ್ತೆ. ಕೆಲವೊಮ್ಮೆ ಮಾರಾಟ ಮಾಡೋರ ಸಂಖ್ಯೆ ಜಾಸ್ತಿ ಆಯ್ತು ಅಂದ್ರೆ ಅಲ್ಲಿಂದ ಬೆಲೆಗಳು ಇಳಿಕೆ ಆಗುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಸೊ ಈ ಬಾರಿ ಏನಾಗುತ್ತೆ, ಬೆಲೆ ಇಳಿಕೆ ಆಗುತ್ತೋ ಏರಿಕೆ ಆಗುತ್ತೋ? ಈ ನಮ್ಮ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂದ್ರೆ ನೋಡಿ, ಮೊದಲಿಗೆ ಇದಕ್ಕೆ 2 ಕಾರಣ ಇದೆ. ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧ ಪರಿಣಾಮ, ಕಚ್ಚಾ ತೈಲದ ಬೆಲೆ, ಅಮೆರಿಕನ್ ಡಾಲರ್ ಅಂತಾನೆ ಹೇಳ್ಬೋದು. ನೋಡಿ, ಯಾವಾಗ ಕಚ್ಚಾ ತೈಲಗಳ ಬೆಲೆ ಏರಿಕೆ ಆಗುತ್ತೆ ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಗುತ್ತೆ. ಅಮೆರಿಕನ್ ಡಾಲರ್ ಯಾವಾಗ ಬಲವಾಗುತ್ತೆ ಅವಾಗ ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಗುತ್ತೆ. ಆದ್ರೆ ಈ ಬಾರಿ ಏನಾಗಿದೆ, ಅಮೆರಿಕನ್ ಡಾಲರ್ ವೀಕ್ ಆಗಿದೆ, ಇನ್ನು ಕಚ್ಚಾ ತೈಲಗಳ ಬೆಲೆ ಕೂಡ ಇಳಿಕೆ ಆಗ್ತಿದೆ. ಸೊ ವೀಕ್ಷಕರೇ, ಬಂಗಾರ ಬೆಳ್ಳಿಲಿ ಮತ್ತಷ್ಟು ಸ್ವಲ್ಪ ವೇಗ ನಾವು ನೋಡಬಹುದು, ಅಂದ್ರೆ ಮತ್ತಷ್ಟು ಏರಿಕೆ ಕಾಣಬಹುದು. ಆದ್ರೆ ಇನ್ ಫೈನಲ್ ಇನ್ನು ಸ್ವಲ್ಪ ಕರೆಕ್ಷನ್, ಇನ್ನು ಸ್ವಲ್ಪ ಇಳಿಕೆ ಆಗೋದು ಬಾಕಿ ಇದೆ. ಈಗ 18 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟು? ಭಾರತದ ಬಂಗಾರದ ಮಾರುಕಟ್ಟೆ ಪ್ರಕಾರ 18 ಕ್ಯಾರೆಟ್ 10 ಗ್ರಾಂ ಚಿನ್ನದ ಬೆಲೆ 1,14,000 ರೂಪಾಯಿಗೆ ಬಂದು ನಿಂತಿದೆ. ನೋಡಿ, ತುಂಬಾ ದಿನಗಳ ನಂತರ 1,14,000 ರೂಪಾಯಿಗೆ ಬಂದಿದೆ. ಇದು ಹೋದ 2 ತಿಂಗಳ ಹಿಂದೆ 1,18,000 ರೂಪಾಯಿ ಇತ್ತು. ಆದ್ರೆ ಕಳೆದ 1 ವಾರದ ಹಿಂದೆ ಇದು 1,08,000 ರೂಪಾಯಿ ಇತ್ತು. ಅಂದ್ರೆ 1 ವಾರದಲ್ಲಿ 8,000 ರೂಪಾಯಿ ಬೆಲೆ ಏರಿಕೆ ಆಗಿದ್ರೆ ಇನ್ನೊಂದು ಕಡೆಗೆ 3 ತಿಂಗಳಲ್ಲಿ 4,000 ರಿಂದ 5,000 ರೂಪಾಯಿ ಇಳಿಕೆಯಲ್ಲಿದೆ ಅಂತಲೂ ಕೂಡ ಹೇಳಬಹುದು. ಆದ್ರೆ ನೀವು ಬಂಗಾರ ತಗೊಳ್ಳುವಾಗ ಯಾವ ತಪ್ಪು ಮಾಡಬಾರದು. ನೋಡಿ ವೀಕ್ಷಕರೇ, ನೀವು ಬಂಗಾರದ ಆಭರಣ ತಗೊಳ್ಳುವಾಗ 18 ಕ್ಯಾರೆಟ್ ತಗೊಂಡ್ರೆ ಕಡ್ಡಾಯವಾಗಿ ಹಾಲ್ ಮಾರ್ಕ್ ಇದ್ದ ಬಂಗಾರ ತಗೊಳ್ಳಿ. ಯಾಕಂದ್ರೆ ಮಾರ್ಕೆಟ್ ಅಲ್ಲಿ 18 ಕ್ಯಾರೆಟ್ ಇದ್ದ ಬಂಗಾರ ತಗೊಂಡವರಿಗೆ ತುಂಬಾ ಮೋಸವಾಗಿದೆ ಅಂತೆ. ಅಂದ್ರೆ 18 ಕ್ಯಾರೆಟ್ ಅಂತ ಹೇಳ್ತಾರೆ, ಆದ್ರೆ ಅದರಲ್ಲಿ 16 ಕ್ಯಾರೆಟ್ 14 ಕ್ಯಾರೆಟ್ ಇರುತ್ತೆ. ಹೀಗಾಗಿ ನೀವು ಮತ್ತೆ ಮರಳಿ ಮಾರಾಟ ಮಾಡಕ್ ಹೋಗ್ತಿರಲ್ಲ, ಅವಾಗ ನಿಮಗೆ ಗೊತ್ತಾಗುತ್ತೆ 18 ಕ್ಯಾರೆಟ್ ಅಂದ್ರೆ 75% ಅದರಲ್ಲಿ ಬಂಗಾರ ಇರಬೇಕು. 10 ಗ್ರಾಮ್ದು ನಿಮ್ಮ ಹತ್ರ ಒಂದು ನೆಕ್ಲೆಸ್ ಇದೆ ಅಂದ್ರೆ 18 ಕ್ಯಾರೆಟ್, ಅದರಲ್ಲಿ 7.5 ಗ್ರಾಮ್ ಆದ್ರೂ ಬಂಗಾರ ಬರಲೇಬೇಕು. ಅದರಲ್ಲಿ ಏನಾದ್ರೂ 6 ಗ್ರಾಮ್ ಬಂತು ಅಂದ್ರೆ ಅದು 60% ಅಂತ ಹೇಳ್ಬಹುದು. 75% ಇಲ್ಲ, ಅದರಲ್ಲಿ 15% ನಿಮಗೆ ಮೋಸವಾಗಿದೆ. ಲಕ್ಷಕ್ಕೆ 15,000 ನಿಮಗೆ ಮೋಸವಾಗಿದೆ ಅಂತ ಅರ್ಥ. ಸೊ ವೀಕ್ಷಕರೇ, 18 ಕ್ಯಾರೆಟ್ ಅಂದ್ರೆ ಅದ್ರ ಮೇಲೆ 18K ವಿತ್ BIS ಹಾಲ್ ಮಾರ್ಕ್ ವಿತ್ ಲೋಗೋ ಇದ್ದ ಬಂಗಾರ ತಗೊಳ್ಳಿ. ಅದಕ್ಕಂದ್ರೆ ಅದರಲ್ಲಿ ನಿಮಗೆ ಒಂದು ಗ್ಯಾರಂಟಿ ಕೂಡ ಇರುತ್ತೆ. ನೀವು ಕೊಟ್ಟಿರೋ ಹಣಕ್ಕೆ ಒಂದು ಗ್ಯಾರಂಟಿ ಇರುತ್ತೆ. ಸೊ ನೀವು 18 ಕ್ಯಾರೆಟ್ ಬಂಗಾರ ತಗೋತೀರಾ ಅಂದ್ರೆ ಕಡ್ಡಾಯವಾಗಿ ಹಾಲ್ ಮಾರ್ಕ್ ಇದ್ದ ಬಂಗಾರ ತಗೊಳ್ಳಿ. ವಿತ್ GST ಬಿಲ್ ಕೂಡ ಕಂಪಲ್ಸರಿ ತಗೊಳ್ಳಿ ವೀಕ್ಷಕರೇ. ಅದು ಬಂಗಾರ ನಿಮ್ದೇ ಅನ್ನೋದಕ್ಕೆ ನಿಮ್ಮ ಹತ್ರ ಒಂದು ಪ್ರೂಫ್ ಇರಬೇಕಲ್ವಾ, ಒಂದು ಗ್ಯಾರಂಟಿ ಇರಬೇಕಲ್ವಾ. ಸೊ ನೀವು ಬಿಲ್ ಕೂಡ ಪಕ್ಕಾ ತಗೊಳ್ಳಿ. ಇನ್ನು 22 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟು ನೋಡಿ. 22 ಕ್ಯಾರೆಟ್ ಅಂದ್ರೆ ಇದು 91.6% ಇದ್ದ ಬಂಗಾರ. ಇದು ಕೂಡ ಆಭರಣಕ್ಕೆ ಬಳಕೆ ಮಾಡ್ತಾರೆ. ಇದರದ್ದು ಬೆಲೆ 1,39,000ದಿಂದ 1,40,000 ರೂಪಾಯಿಗೆ ಬಂದಿದೆ. ನೋಡಿ, ತುಂಬಾ ದಿನಗಳ ನಂತರ ಮತ್ತೆ 1,40,000 ರೂಪಾಯಿಗೆ ಬೆಲೆ ಬಂದಿರುವಂತದ್ದು. ಹೋದ ವಾರ 1,32,000 ರೂಪಾಯಿ ಇತ್ತು. ಹೋದ 2 ತಿಂಗಳ ಹಿಂದೆ ಇದು 1,45,000 ರೂಪಾಯಿ ಇತ್ತು. ಅಂದ್ರೆ ನೀವೇ ಲೆಕ್ಕ ಮಾಡಿ, ಹೋದ ವಾರಕ್ಕೆ ಈ ವಾರಕ್ಕೆ 8,000 ಏರಿಕೆ ಆಗಿದ್ರೆ 2 ತಿಂಗಳ ಹಿಂದೆ ಇವತ್ತಿನ ಬೆಲೆಗೆ 5,000 ಇಳಿಕೆಯಲ್ಲಿದೆ. ಅಂದ್ರೆ ಇತ್ತ ಏರಿಕೆನಲ್ಲ ಇತ್ತ ಇಳಿಕೆನೂ ಅಲ್ಲ, ಈಗ ಒಂದು ಮಿಡಲ್ ಸೆಗ್ಮೆಂಟ್ ಅಂತಾನೂ ಕೂಡ ಕರಿಬಹುದು. ಆದ್ರೆ ಈಗ ತಗೋಬೇಕಾ ಬೇಡ ಎಂಬ ಪ್ರಶ್ನೆ ಕೂಡ ಬರುತ್ತೆ ವೀಕ್ಷಕರೇ. ಈ ಪ್ರಶ್ನೆಗೆ ಉತ್ತರ ಏನಪ್ಪಾ ಅಂದ್ರೆ, ಈಗ ಬಂಗಾರ ಸ್ವಲ್ಪ ಬೆಲೆ ಏರಿಕೆ ಆಗಿದೆ, ಇನ್ನು ಸ್ವಲ್ಪ ಇಳಿಕೆ ಆಗುವ ಸಾಧ್ಯತೆ ಇದೆ. ಆದ್ರೆ ನೀವೇನಾದ್ರೂ ಆಭರಣ ಖರೀದಿ ಮಾಡಲೇಬೇಕು, ನಿಮ್ಮ ಮನೆಯಲ್ಲಿ ಶುಭ ಸಮಾರಂಭ ಇದೆ, ಮದುವೆ ಇದೆ, ಬಂಗಾರ ಖರೀದಿ ಮಾಡೋದು ಅನಿವಾರ್ಯ ಇದ್ರೆ ನೀವು ಒಟ್ಟಿಗೆ ಹಣ ಹೂಡಿಕೆ ಮಾಡಬೇಡಿ. ನಿಮ್ಮ ಹತ್ರ 1,00,000 ರೂಪಾಯಿ ಇದೆ ಅಂದ್ರೆ ಇವತ್ತು 10,000 ರೂಪಾಯಿದು ಬಂಗಾರ ತಗೊಂಡ್ಬನ್ನಿ, ನಾಳೆ ಮತ್ತೆ ಬೆಲೆ ಇಳಿಕೆ ಆಯ್ತಾ ಮತ್ತೆ ಒಂದು 10,000 ತಗೊಂಡ್ಬನ್ನಿ. ಈ ತರ ನೀವು 1,00,000 ರೂಪಾಯಿ ಕೊಟ್ಟು ಹಣ ತಗೊಂಡ್ರೆ ಆ ಬಂಗಾರ ತಗೊಂಡ್ಬರ್ತೀರಾ, ನಾಳೆ ಏನಾದ್ರೂ ಬೆಲೆ 2-3,000 ಇಳಿಕೆ ಆಯ್ತು ಅಂದ್ರೆ ನಿಮಗೆ ನಷ್ಟ ಆಗ್ಬಿಡುತ್ತೆ. ಸೊ ನಿಮ್ಮ ಹತ್ತಿರ 10,000 ರೂಪಾಯಿ ಹಾಗೆ ನೀವು ಖರೀದಿ ಮಾಡಿದ್ರೆ ನಿಮ್ಮ ಹತ್ರ ಇನ್ನೂ 90,000 ಹಣ ಇರುತ್ತೆ. ಸೊ ನೀವು ಮುಂದೆ ಬಂಗಾರ ತಗೋಬೇಕೋ ಬೇಡವಾ ಅಂತ ವಿಚಾರ ಕೂಡ ಮಾಡೋ ಒಂದು ನಿಮ್ಮ ಹತ್ರ ಬಜೆಟ್ ಕೂಡ ಇರುತ್ತೆ. ಸೊ ಒಟ್ಟಿಗೆ ಹಣ ಹಾಕಬೇಡಿ, ಹಂತ ಹಂತವಾಗಿ ಇನ್ಸ್ಟಾಲ್ಮೆಂಟ್ ವೈಸ್ ನೀವು ಬಂಗಾರ ಖರೀದಿ ಮಾಡಿದ್ರೆ ನಿಮಗೆ ಎವರೇಜ್ ವ್ಯಾಲ್ಯೂ ಅಂತ ಬಂಗಾರ ಕಡಿಮೆ ಬೆಲೆಗೆ ಸಿಗುತ್ತೆ. ಇನ್ನು ಬಂಗಾರ ನೀವು ಆನ್ಲೈನ್ ಅಲ್ಲೂ ಕೂಡ ಖರೀದಿ ಮಾಡಬಹುದು ETF ಗಳ ಮೂಲಕ. ಅಂದ್ರೆ ETF ಅಂದ್ರೂ ಕೂಡ ಇದು ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್, ಸೆಬಿ ರಿಜಿಸ್ಟರ್ಡ್, ಅಂದ್ರೆ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂಡರ್ ಬರುವ
ಗೋಲ್ಡ್ ETF ಗಳಲ್ಲಿ ಮಾತ್ರ ಹಣ ಹೂಡಿಕೆ ಮಾಡಿ ತುಂಬಾ ನಕಲಿ ಅಪ್ಲಿಕೇಶನ್ಗಳಿದ್ದಾವೆ. ಸೊ ತುಂಬಾ ಜನ ಅದರಲ್ಲಿ ಹಣ ಹೂಡಿಕೆ ಮಾಡಿ ಮೋಸ ಹೋಗಿದ್ದಾರೆ. ಸೊ ಯಾರು ಕೂಡ ನಕಲಿ ಅಪ್ಲಿಕೇಶನ್ಗಳಲ್ಲಿ ಹಣ ಹಾಕಬೇಡಿ. ಸೊ ಇಲ್ಲಿ ಮೂರನೇದಾಗಿ ಹೇಳ್ಬೇಕಂದ್ರೆ ಬಂಗಾರ ಖರೀದಿ ಮಾಡುವಾಗ ಯಾವ ತಪ್ಪು ಮಾಡಬಾರದು. ಮೊದಲನೇ ತಪ್ಪು ತುಂಬಾ ಜನ ಮಾಡೋದು ತೂಕದಲ್ಲಿ ಮೋಸ ಹೋಗ್ಬಿಡ್ತಾರೆ. ನೋಡಿ 10 ಗ್ರಾಮ್ದು ಒಂದು ಬಂಗಾರದ ಉಂಗುರ ಇದೆ ಅಂದ್ರೆ ಆ ಉಂಗುರದ ಮೇಲೆ ಒಂದು ಡೈಮಂಡ್ ತರ ಒಂದು ಸ್ಟೋನ್ ಹಾಕಿರ್ತಾರೆ. ಅದು ಡೈಮಂಡ್ ಇರಲ್ಲ, ಅದು 1,000 ರೂಪಾಯಿ ಬೆಲೆಯ ಒಂದು ಸ್ಟೋನ್ ಆಗಿರುತ್ತೆ. ಅದ್ರದ್ದು ತೂಕ ಬೇರೆ ಮಾಡಿಸ್ಬೇಕು. ಬಂಗಾರದ ತೂಕ 9 ಗ್ರಾಮ್ ಅದು ಬೇರೆ ಮಾಡಿಸ್ಬೇಕು. ಯಾಕಂದ್ರೆ ಅದ್ರ ಮೇಲೆ ಬಂಗಾರ ಇರುತ್ತಲ್ಲ, ಸೊ ಅದು 10 ಗ್ರಾಮ್ ಲೆಕ್ಕ ಹಿಡಿಬಾರ್ದು ನೀವು. 9 ಗ್ರಾಮು ಬಂಗಾರದ ಲೆಕ್ಕ, 1 ಗ್ರಾಮು ಅದ ಒಂದು ಸ್ಟೋನ್ ಲೆಕ್ಕ, ಟೋಟಲ್ 10 ಗ್ರಾಮ್ ಆಗುತ್ತೆ. 9 ಗ್ರಾಮ್ ಬಂಗಾರ, 1 ಗ್ರಾಮ್ ಕೂಡ ಲೆಸ್ ಮಾಡಿಸಿದ್ರೆ 1 ಗ್ರಾಮ್ ಬಂಗಾರಕ್ಕೆ 15,000, 1 ಗ್ರಾಮ್ ಆ ಒಂದು ಸ್ಟೋನ್ಗೆ 1,000 ರೂಪಾಯಿ. ಸೊ ಆ ಒಂದು ಸ್ಟೋನ್ ಲೆಕ್ಕ ಬೇರೆ ಇಡಬೇಕು, ಬಂಗಾರದ ಲೆಕ್ಕ ಬೇರೆ ಇಡಬೇಕು. 24 ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟು? ಇದು ಗಟ್ಟಿ ಬಂಗಾರದ ಬೆಲೆ. ಇದರದ್ದು ಬೆಲೆ 1,52,000 ರೂಪಾಯಿ ತನಕ ಮತ್ತೊಮ್ಮೆ ಬಂದಿದೆ ವೀಕ್ಷಕರೇ. ತುಂಬಾ ದಿನಗಳ ನಂತರ ಬೆಲೆ ಏರಿಕೆ ಆಗಿದೆ, ಅಂದ್ರೆ 2 ತಿಂಗಳ ನಂತರ ಬೆಲೆ ಏರಿಕೆ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಈಗ ಬಂಗಾರ ತಗೋಬೇಕಾ ಬೇಡ ಎಂಬ ಪ್ರಶ್ನೆಗೆ ನಿಮ್ಗೆ ಉತ್ತರ ಸಿಕ್ಕಿದೆ. ಇದು ನಿಮ್ಮ ಬಜೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಆಗಿ ಬಂಗಾರದಲ್ಲಿ ಹೂಡಿಕೆ ಮಾಡೋರು ಇದ್ರೆ ಗಟ್ಟಿ ಬಂಗಾರ ತಗೋಬೇಕು. ನಿಮಗೆ ಏನಾದ್ರೂ ಆಭರಣಕ್ಕೆ ಬೇಕಂದ್ರೆ 22 ಕ್ಯಾರೆಟ್ 916 ಹಾಲ್ ಮಾರ್ಕ್ ಇದ್ದ ಬಂಗಾರ ತಗೊಳ್ಳಿ. ಹೋದ 2 ತಿಂಗಳ ಹಿಂದೆ 1,62,000 ರೂಪಾಯಿ ಇದ್ದ ಬಂಗಾರ ಈಗ 1,52,000 ರೂಪಾಯಿ ಆಗಿದೆ. ಇದ್ರ ಮೇಲೆ ಮೇಕಿಂಗ್ ಚಾರ್ಜ್ ಅಂತ ಇರುತ್ತೆ, GST 3% ಎಕ್ಸ್ಟ್ರಾ ಇರುತ್ತೆ. ಸೊ ಅದು ಕೂಡ ನಿಮಗೆ ಗೊತ್ತಿರಲಿ.